ಪೆಟ್ರೋಲಿಯಂ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ, ಯಾಕೆ ಇಷ್ಟು ದೊಡ್ಡ ಇಂಧನ ರೂಪುಗೊಂಡಿದ್ದಾದ್ರೂ ಹೇಗೆ? ಆಯಿಲ್ ಮತ್ತೆ ಪೆಟ್ರೋಲಿಯಂ ಗ್ಯಾಸ್ ಮೇಲೆ ಮಿಡಲ್ ಈಸ್ಟ್ ಕಂಟ್ರಿಗಳ ಮೇಲೆ ಯಾಕೆ ಅಷ್ಟು ಅವಲಂಬಿತ ಇಡೀ ಪ್ರಪಂಚ ಹೊಂದಿದೆ? ಪೆಟ್ರೋಲಿಯಂ ಎನರ್ಜಿನ ಬಿಟ್ಟು ನಾವು ಮತ್ತೆ ಯಾವ ಪರ್ಯಾಯ ವ್ಯವಸ್ಥೆನ ಕಂಡಿಡ್ಕೋಬಹುದು? ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳ್ಕೊಳ್ಳೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಪ್ರೋತ್ಸಾಹಿಸಿ. ಪ್ರಸ್ತುತ ಸನ್ನಿವೇಶದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಮತ್ತೆ ಮಿಡಲ್ ಈಸ್ಟ್ ಕಂಟ್ರಿಗಳ ಸಂಘರ್ಷದಿಂದ ಪೆಟ್ರೋಲಿಯಂ ಮತ್ತೆ ಗ್ಯಾಸ್ ಮೇಲೆ ಪ್ರಪಂಚದಲ್ಲಿ ಶೇಕ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಹೆಚ್ಚಾಗಿ ನಮ್ಮ ದೇಶ ಮತ್ತೆ ನಮ್ಮ ಸುತ್ತಮುತ್ತ ಇರೋ ನೆರೆ ದೇಶಗಳಿಗೆ ದೊಡ್ಡ ಸಮಸ್ಯೆನೇ ಸೃಷ್ಟಿಯಾಗಿದೆ. ಪೆಟ್ರೋಲಿಯಂ ಮತ್ತೆ ಗ್ಯಾಸ್ ಉತ್ಪನ್ನಗಳು ಪ್ರಪಂಚದಲ್ಲಿ ಯಾಕೆ ಇಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ? ನಮ್ಮ ಮನುಷ್ಯನ ಜೀವನಕ್ಕೆ ಬೇಕಾದಂತ ದೈನಂದಿನ ಎಲ್ಲಾ ರೀತಿಯ ಉತ್ಪನ್ನಗಳು ಮತ್ತೆ ಆಹಾರ ಪದಾರ್ಥಗಳನ್ನ ನಾವು ಪಡ್ಕೋಬೇಕಂದ್ರೆ ಈ ಎನರ್ಜಿ ಸೋರ್ಸ್ ತುಂಬಾನೇ ಪ್ರಾಮುಖ್ಯತೆ ಹೊಂದಿದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿ, ಕಾರ್ಖಾನೆಗಳು, ಮಷಿನ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಮನೆ ಅಡಿಗೆ ಮಾಡ್ಬೇಕಂದ್ರೂ ಈ ಎನರ್ಜಿ ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ಆದ್ರಿಂದ ಮನುಷ್ಯನ ದೈನಂದಿನ ಜೀವನಕ್ಕೆ ಈ ಎನರ್ಜಿ ಬೇಕೇ ಬೇಕು. ಹಾಗಾದ್ರೆ ಇಷ್ಟು ಇಂಪಾರ್ಟೆಂಟ್ ಆಗಿರೋ ಎನರ್ಜಿ ಫಾರ್ಮ್ ಆಗಿದ್ದು ಹೇಗೆ? ಹೆಚ್ಚಾಗಿ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೇ ಯಾಕೆ ದೊರೆಯುತ್ತೆ? ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಡೈನೋಸರ್ಸ್ ಕಾಲಘಟ್ಟದಲ್ಲಿ, ಇವಾಗಿನ ಮಿಡಲ್ ಈಸ್ಟ್ ಕಂಟ್ರಿಗಳಂತ ಏನಿದೆ ಆಗಿನ ಕಾಲದಲ್ಲಿ ಮರುಭೂಮಿ ಹೊಂದಿರಲಿಲ್ಲ. ಟೈತಿಸ್ ಅನ್ನೋ ಸಮುದ್ರ ಈ ಜಾಗನ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಈ ಸಮುದ್ರದ ಅಡಿಯಲ್ಲಿ ಫೈಟೋಪ್ಲಾಂಕ್ಟನ್ ಎಂಬ ಪಾಚಿ ಸಸ್ಯಗಳು ಹೆಚ್ಚಾಗಿ ಆಡ್ಕೊಂಡಿದ್ದು. ಈ ಸಸ್ಯಗಳು ತಮ್ಮ ಜೀವಿತಾವಧಿ ಮುಗಿದ್ಮೇಲೆ ಸತ್ತು ಸಮುದ್ರದ ಅಡಿ ಬಂದು ಸೇರ್ಕೊಳ್ತಿದ್ದು. ಈ ಪ್ರೋಸೆಸ್ ಇದೇ ರೀತಿ ಲಕ್ಷಾಂತರ ವರ್ಷಗಳ ಕಾಲ ಮುಂದುವರಿತಾನೆ ಹೋಯ್ತು. ಅದರ ಮೇಲೆ ಮರಳು, ಮಣ್ಣು, ಉಪ್ಪು ಸೇರಿ ಅದರ ಮೇಲೆ ದಪ್ಪದಾದ ಪದರ ಸೃಷ್ಟಿಯಾಯಿತು. ಇದರ ಮೇಲ್ಭಾಗ ಮಣ್ಣು ಮತ್ತು ನೀರಿನ ಒತ್ತಡದಿಂದ ಕೂಡಿದ್ರೆ ಕೆಳಭಾಗ ಅತಿಯಾದ ಲಾವದ ಬಿಸಿಯಿಂದ ಆವರಿಸಿತ್ತು. ಇವೆರಡರ ಮಧ್ಯ ಸಿಲುಕಂತ ಈ ಸಸ್ಯರಾಶಿ ಯಾವುದೇ ಆಕ್ಸಿಜನ್ ಸಪ್ಲೈ ಇಲ್ದಿರೋ ಕಾರಣ ಲಾವಾದ ಬಿಸಿಗೆ ತುಂಬಾ ವರ್ಷಗಳಿಂದ ಬಾಯ್ಲ್ ಆಗಿ ನಮಗೆ ಇವಾಗ ಬೇಕಾದಂತ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಸಿದ್ಧ ಆಯ್ತು. ಪ್ರಪಂಚಕ್ಕೆ ಬೇಕಾದಂತ 50% ಕಚ್ಚಾ ತೈಲ ನಮ್ಮ ಅರಬ್ ದೇಶಗಳಲ್ಲಿ ಮತ್ತೆ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೇ ಸಿಗುತ್ತೆ. ಇವಾಗಿನ ಮಿಡಲ್ ಈಸ್ಟ್ ಕಂಟ್ರಿಗಳ ಯುದ್ಧದ ಕಾರಣ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಗ್ಯಾಸ್ ಮತ್ತೆ ಆಯಿಲ್ಗೆ ಸಂಬಂಧಪಟ್ಟಂತೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇವಾಗ ನಾವು ಹೆಚ್ಚಾಗಿ ಪೆಟ್ರೋಲಿಯಂ ಮತ್ತೆ ಗ್ಯಾಸ್ ಮೇಲೆ ತುಂಬಾ ಡಿಪೆಂಡೆನ್ಸಿ ಇದೆ. ಮುಂದೆ ಇದೊಂದಿನ ಮುಗ್ದೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರ ಮೇಲಿನ ಡಿಪೆಂಡೆನ್ಸಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೇಕು. ಅಡಿಗೆ ಮಾಡ್ಬೇಕಂದ್ರೆ ಹೆಚ್ಚಾಗಿ ನಾವು ಸೌದೆ ಒಲೆಗಳನ್ನ ಬಳಸ್ತಿದ್ದು. ಇವಾಗ ಗ್ಯಾಸ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡೆನ್ಸಿ ಆಗಿದೆ. ಆದ್ರೆ ನಮಗೆ ಪರ್ಯಾಯ ವ್ಯವಸ್ಥೆ ಏನಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸೌದೆ ಒಲೆಗಳು, ಸ್ವಲ್ಪ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ ಒಲೆಗಳು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಸೋಲಾರ್ ಎನರ್ಜಿನ ಬಳಸ್ಕೊಳ್ಳೋದ್ರಿಂದ ನಾವು ಗ್ಯಾಸ್ ಮೇಲೆ ಅವಲಂಬಿತ ಆಗಿರೋ ಪರ್ಸೆಂಟೇಜ್ ನ ಕಡಿಮೆ ಮಾಡಬಹುದು. ಪ್ರಸ್ತುತ ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ ಕಾರ್, ಬೈಕ್ ಮತ್ತೆ ಬಸ್ ಗಳಲ್ಲಿ ಎಲೆಕ್ಟ್ರಾನಿಕ್ ಇವಿ ಬ್ಯಾಟರಿಗಳನ್ನ ಬಳಕೆ ಮಾಡ್ತಿರೋದು. ಇದ್ರ ಬಳಕೆ ಪ್ರಮಾಣನ ಹೆಚ್ಚು ಮಾಡಬೇಕಾಗುತ್ತೆ. ಇದರಿಂದ ಮುಂದಿನ ಜನರೇಷನ್ ಅಲ್ಲಿ ಪೆಟ್ರೋಲಿಯಂ ಬಳಕೆನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಹೋಗಬಹುದು. ಅದರ ಜೊತೆಗೆ ಇವಾಗಿರೋ ನಮ್ಮ ಎನರ್ಜಿ ಸೋರ್ಸ್ ಗಳನ್ನ ವೇಸ್ಟ್ ಆಗದೇನೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದು ಕೂಡ ಜನರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದಾಗಿತ್ತು ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತೆ ನಿಮ್ಗೊಂದು ಕ್ವಿಕ್ ಇನ್ಫಾರ್ಮೇಶನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪರಂ ಸ್ಟೋರೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ ನ ಪ್ರೋತ್ಸಾಹಿಸಿ.